ವಿರಾಮದ ನಂತರ ನಾಡು ನಾಡಿಗೆ ಸ್ವಾಗತ. ಸಾಮಾನ್ಯವಾಗಿ ಮಕ್ಕಳನ್ನ ದತ್ತು ತೆಗೊಳ್ಳೋದನ್ನ ನೋಡಿದ್ದೇವೆ, ಪ್ರಾಣಿ ಪಕ್ಷಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದನ್ನು ಕೇಳಿದ್ದೇವೆ. ಆದರೆ ಮೈಸೂರು ಪೊಲೀಸರು ಇದಕ್ಕೂ ಒಂದು ಮುಂದೆ ಹೆಜ್ಜೆ ಹೋಗಿ ರಸ್ತೆಗಳನ್ನ ದತ್ತು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅದ್ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಇವತ್ತು 23ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಮೈಸೂರಿನ ಪೊಲೀಸರು ವಿಶಿಷ್ಟ ಹಾಗೂ ವಿನೂತನವಾಗಿ ಆಚರಿಸಿದರು. ಪ್ರತಿ ವರ್ಷ ಹೆಚ್ಚಾಗುತ್ತಿರುವ ಪಾದಚಾರಿಗಳ ಸಾವು ತಪ್ಪಿಸಲು ಮೈಸೂರು ಪೊಲೀಸರು ರಸ್ತೆಗಳನ್ನು ದತ್ತು ಸ್ವೀಕಾರ ಮಾಡಿಕೊಂಡರು. ಈ ಮೂಲಕ ಪಾದಚಾರಿ ಮಾರ್ಗವನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಲು ಪಣ ತೊಟ್ಟರು. ಇಲ್ಲಿ ಲೇನ್ ಡಿಸಿಪ್ಲಿನ್ ಇರಬೇಕು, ಪಾದಚಾರಿಗಳು ರಸ್ತೆಯಲ್ಲಿ ನಡ್ಕೊಂಡು ಹೋಗಬಾರ್ದು, ಫುಟ್ಪಾತಲ್ಲಿ ಇರಬೇಕು. ಫುಟ್ಪಾತಲ್ಲಿ ಅವರು ಓಡಾಡಲಿಕ್ಕೆ ಅನುವು ಮಾಡಿಕೊಡೋ ಸಲುವಾಗಿ ಫುಟ್ಪಾತಲ್ಲಿ ಏನಾದ್ರು ಅಂಗಡಿಗಳಿದೆ ಅದು ತೆರವು ಮಾಡ್ತಾ ಇದ್ದೀವಿ ನಾವು. ಪ್ರತಿ ವರ್ಷ ರಸ್ತೆ ಅಪಘಾತದಲ್ಲಿ 30ರಷ್ಟು ಪಾದಚಾರಿಗಳು ಮರಣ ಹೊಂದುತ್ತಾರೆ. ಅದನ್ನು ತಡೆ ಮಾಡೋದು, ಫುಟ್ಪಾತಲ್ಲಿ ಮುಕ್ತವಾಗಿ ಓಡಾಡಲಿಕ್ಕೆ ಪಾದಚಾರಿಗಳು ಅನುವು ಮಾಡಿಕೊಡೋದು ನಮ್ಮ ಮೂಲ ಉದ್ದೇಶ. ಕುವೆಂಪು ನಗರದ ಬೇಕ್ ಪಾಯಿಂಟ್ ಬಳಿ ರಸ್ತೆ ದತ್ತು ಸ್ವೀಕಾರಕ್ಕೆ ಇವತ್ತು ಚಾಲನೆ ನೀಡಲಾಯಿತು. ರಸ್ತೆ ಸುರಕ್ಷತೆ ಕುರಿತು ಅರಿವು, ಪಾದಚಾರಿ ರಸ್ತೆಗಳಲ್ಲಿ ಅನಧಿಕೃತ ಕಟ್ಟಡಗಳು, ಮಳಿಗೆಗಳ ತೆರವು, ಅಂಗಡಿ ಮುಂಗಟ್ಟುಗಳನ್ನು ಬೇರೆಡೆಗೆ ಸ್ಥಳಾಂತರಿಸುವುದು ಹಾಗೂ ಪಾದಚಾರಿ ರಸ್ತೆಯಲ್ಲಿ ಓಡಾಡಬೇಕಾದ ನಿಯಮಗಳ ಪಾಲಿಸುವಂತೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಇಂದು ನಡೆಸಲಾಯಿತು. ನಗರ ಪಾಲಿಕೆಯಿಂದ ಮತ್ತೆ ನಗರ ಸಂಚಾರ ಪೊಲೀಸಿಂದ ಇಬ್ಬರು ಕೂಡ ಕೈ ಜೋಡಿಸಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಮುಂದೆ ಪಾದಚಾರಿಗಳಿಗೂ ತೊಂದರೆ ಆಗಬಾರ್ದು, ಜೊತೆಗೆ ಸಂಚಾರಿ ಕಾನೂನನ್ನ ಉಲ್ಲಂಘನೆ ಮಾಡಬಾರ್ದು ಅನ್ನೋಂಥ ಅರಿವನ್ನ ಮೂಡಿಸಲಿಕ್ಕೆ ಮಕ್ಕಳು ಅವರೇ ಕೂಡ ಬೀದಿಲಿಳಿದು ಇವತ್ತು ಎಚ್ಚರಿಕೆನ ಮೂಡಿಸ್ತಾ ಇದ್ದಾರೆ. ಅದೇನೇ ಆಗಲಿ, ಮೈಸೂರು ಪೊಲೀಸರು ಪಾದಚಾರಿಗಳನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆಗಳ ದತ್ತು ಸ್ವೀಕಾರಕ್ಕೆ ಮುಂದಾಗಿರೋದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ರವಿ ಪಾಂಡವಪುರ, ಸುವರ್ಣ ಸುದ್ದಿವಾಹಿನಿ, ಮೈಸೂರು. ಕೊಡಗು ಕ್ರೀಡಾಕಾಶಿ. ಈ ನಾಡಿನಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇರುವ ಸಾಕಷ್ಟು ಕ್ರೀಡಾಪಟುಗಳಿದ್ದಾರೆ. ಇಂತಹ ನೆಲದಲ್ಲಿ ಕ್ರೀಡಾ ಕಲಿಗಳನ್ನ ನಾಚಿಸುವ ಒಂದು ಈಜುಕೊಳ ಮಡಿಕೇರಿಯಲ್ಲಿದೆ. ಇದರ ಸ್ಥಿತಿ ಹೇಗಿದೆ ನೀವೇ ನೋಡಿ. ಸುತ್ತಲೂ ಎತ್ತರದ ಗೋಡೆ, ಅದನ್ನ ಆವರಿಸಿಕೊಂಡು ಬೆಳೆದಿರುವ ಗಿಡಗಂಟಿ. ಇದು ನಿರ್ಲಕ್ಷ್ಯಕ್ಕೆ ಒಳಗಾದ ಯಾವುದೇ ಪಾರಂಪರಿಕ ಕಟ್ಟಡವಲ್ಲ. ಮಡಿಕೇರಿಯ ಯುವಜನ ಮತ್ತು ಕ್ರೀಡಾ ಇಲಾಖೆಯ ಆವರಣದಲ್ಲಿರುವ ಈಜುಕೊಳ. ಈಜುಪಟುಗಳ ಅನುಕೂಲಕ್ಕೆಂದೇ 1989ರಲ್ಲಿ ನಿರ್ಮಾಣವಾದ ಈ ಈಜುಕೊಳ ಬಳಕೆಯಾಗಿದ್ದು ಕೇವಲ 2 ವರ್ಷ. ಇದರಲ್ಲಿ ನಡೆದದ್ದು ಒಂದೇ ಒಂದು ಈಜು ಸ್ಪರ್ಧೆ. ಕಳಪೆ ಕಾಮಗಾರಿಯಿಂದ ಸ್ಥಗಿತಗೊಂಡ ಈಜುಕೊಳದಿಂದಾಗಿ ಇಂದು ಕೊಡಗಿನಲ್ಲಿ ಈಜುಪಟುಗಳೇ ಇಲ್ಲದಂತಾಗಿದೆ. ಇದು ಸಾಧಾರಣ ಒಂದು 20-25 ವರ್ಷದ ಹಿಂದೆ ಇಲ್ಲಿ ಯಾವುದೇ ರೀತಿಯ ಈ ಈಜುಕೊಳದಲ್ಲಿ ಕ್ರೀಡಾ ಚಟುವಟಿಕೆ ನಡೀತಿಲ್ಲ. ಈ ಬಗ್ಗೆ ಅನೇಕ ಬಾರಿ ಇವತ್ತು ಜಿಲ್ಲಾ ಪಂಚಾಯತಿಲಾಗಿರ್ಬೋದು ಅಥವಾ ಶಾಸಕರಿರ್ಬೋದು, ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಇಲ್ಲಿ ಬಂದು ಪರಿಶೀಲನೆ ಮಾಡಿದ್ದಾರೆ. ಆದರೂ ಕೂಡ ಯಾರು ಕೂಡ ಇದರ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ, ದೊಡ್ಡ ಮಟ್ಟದಲ್ಲಿ ಇವತ್ತು ಇದರ ಬಗ್ಗೆ ಚರ್ಚೆ ನಡೆದಿಲ್ಲ. ಕೊಡಗಿನ ಈ ಈಜುಕೊಳವನ್ನ ಆಧುನೀಕರಿಸಲು ಸರ್ಕಾರದ ಬಳಿ 176 ಲಕ್ಷ ರೂಪಾಯಿ ಹಣವಿದೆ. 6 ಲೈನ್ನ ಈಜುಕೊಳವನ್ನ 8 ಲೈನ್ಗೆ ವಿಸ್ತರಿಸುವ ಬಗ್ಗೆ ನೀಲ ನಕಾಶೆಯನ್ನ ತಯಾರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗಿದೆ. ಜೊತೆಗೆ ಪಕ್ಕದ ಸ್ಕೌಟ್ಸ್ ಮತ್ತು ಗೈಡ್ಸ್ ಕಟ್ಟಡದವರು ಜಾಗ ಬಿಡದೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ನನಗೆ ಗೊತ್ತಿದ್ದಾಗೆ ತಿಳಿದಾಗೇ ಇಲ್ಲಿವರೆಗೆ ಏನು ಅದರಿಂದ ಈಚೆಗೆ ಮಾಡಿಲ್ಲ. ಎಲ್ಲ ಕಾಡು ಬೆಳೆದು ಗಿಡ ಮರಗಳೆಲ್ಲ ಬೆಳೆದು ಹಾಳಾಗ್ತಾ ಇದೆ. ಇದನ್ನು ನವೀಕರಿಸಿದಲ್ಲಿ ಇಲ್ಲಿನ ನಾಗರಿಕರಿಗೆ ತುಂಬ ಒಂದು ಅನುಕೂಲ ಆಗುತ್ತೆ. ಇಂಥ ಒಂದು ಸೌಲಭ್ಯ ನಮ್ಮ ಕೊಡಗಿನಲ್ಲೇ ಇಲ್ಲ ಅಂತ ಹೇಳ್ಬೋದು. ಕ್ರೀಡಾಪಟುಗಳ ತವರು ಎಂದೇ ಖ್ಯಾತಿ ಪಡೆದಿರುವ ಕೊಡಗಿನಲ್ಲಿ ಈಜುಕೊಳ ದುರಸ್ತಿಯಾದರೆ ಸ್ವಿಮ್ಮಿಂಗ್ನಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಡಿನ ಹೆಸರು ಕಂಗೊಳಿಸಲಿದೆ ಅನ್ನೋದು ಸ್ಥಳೀಯರ ಅನಿಸಿಕೆ. ಕ್ಯಾಮರಾಮನ್ ಪ್ರದೀಪ್ ಜೊತೆ ಗಿರಿಧರ್ ಕೆಕೆ, ಸುವರ್ಣ ಸುದ್ದಿವಾಹಿನಿ, ಕೊಡಗು. ಮಂಗಳೂರು ರಥಬೀದಿಯ ಶ್ರೀ ವೆಂಕಟರಮಣ ದೇವಾಲಯದ ಪುನರ್ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಂಡಿರುವ ಈ ದೇವಸ್ಥಾನಕ್ಕೆ 2 ಕೋಟಿ ರೂಪಾಯಿಗಳ ಚಿನ್ನಾಭರಣದ ಕೊಡುಗೆಗಳನ್ನು ಸಮರ್ಪಿಸಲಾಗಿದೆ. ಅಬುದಾಬಿಯಲ್ಲಿ ನೆಲೆಸಿರುವ ಮಂಗಳೂರು ಮೂಲದ ಉದ್ಯಮಿ ಮುನ್ಕೂರ್ ರಾಮದಾಸ್ ಕಾಮತ್ ದಂಪತಿ ತಮ್ಮ ಸೇವೆಯನ್ನ ಮೂಲಕ ದೇವಸ್ಥಾನಕ್ಕೆ ಸಲ್ಲಿಸಿದ್ರು. 13 ಕೆಜಿ ಬಂಗಾರ, 7 ಕ್ಯಾರೆಟ್ ನವರತ್ನ, 8 ಕಿಲೋ ಬೆಳ್ಳಿ ಹೊಂದಿರುವ ವಿವಿಧ ಆಭರಣಗಳನ್ನು ದೇವಸ್ಥಾನದ ಟ್ರಸ್ಟಿಗಳು ಸ್ವೀಕರಿಸಿದ್ರು.
8 ಕಿಲೋ ತೂಕದ ನವರತ್ನ ಖಚಿತ ಸುವರ್ಣ ಸಿಂಹಾಸನ, ಪೀಠ, ಪ್ರಭಾವಳಿ, ಅಡ್ಡಪಲ್ಲಕ್ಕಿ ಮುಂತಾದ ಆಭರಣಗಳ ಜೊತೆಗೆ ಪೂಜೆಗೆ ಬೇಕಾದ ದೀಪ, ಪ್ರಸಾದ ತಟ್ಟೆಗಳನ್ನು ನೀಡಲಾಯಿತು. ಶಿವಮೊಗ್ಗದ ಎನ್ಇಎಸ್ ಕ್ರೀಡಾಂಗಣದಲ್ಲಿ ಕೊಡಚಾದ್ರಿ ವೈಭವ. ಕೊಡಚಾದ್ರಿ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಆಯೋಜಿಸಿರುವ ಕೊಡಚಾದ್ರಿ ವೈಭವದಲ್ಲಿ ಆಯೋಜಿಸಲಾಗಿರುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬೆಕ್ಕಿನ ಕಲ್ಮಠದ ಮಲ್ಲಿಕಾರ್ಜುನ ರಾಜೇಂದ್ರ ಸ್ವಾಮೀಜಿ ಚಾಲನೆ ನೀಡಿದರು. ಬಳಿಕ ಹಿನ್ನೆಲೆ ಗಾಯಕ ಹೇಮಂತ ಮತ್ತು ತಂಡದವರಿಂದ ನಡೆದ ರಸಮಂಜರಿ ಕಾರ್ಯಕ್ರಮ ಪ್ರೇಕ್ಷಕರನ್ನ ರಂಜಿಸಿತು. ಈಗ ಒಂದು ವಿರಾಮದ ನಂತರ ಬಿಚ್ಚು ತಪ್ಪ ವಿಶೇಷ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.